ಕರ್ನಾಟಕ ರಾಜ್ಯದಲ್ಲಿ ಇವತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. ಸಂಜೆ 6 ಗಂಟೆ ನಂತರದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಷ್ಟು ಆಗಿದೆ, ಉತ್ತೀರ್ಣರು ಎಷ್ಟಾಗಿದ್ದಾರೆ, ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು, ಎಷ್ಟು ಪರ್ಸೆಂಟೇಜ್ ಬಂದಿದೆ, ಕಳೆದ ಬಾರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಎಷ್ಟು ಹೆಚ್ಚಾಗಿದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವ್ರು ನೀಡಿರುವ ಮಾಹಿತಿಯನ್ನ ಆಧರಿಸಿ ಹೇಳೋದಾದ್ರೆ, ಈ ಬಾರಿ ಯಥಾ ಪ್ರಕಾರವಾಗಿ ಉಡುಪಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. 96.39% ಅಲ್ಲಿ ರಿಸಲ್ಟ್ ಬಂದಿದೆ. ಕೊನೆ ಸ್ಥಾನವನ್ನ ಯಾದಗಿರಿ ಪಡ್ಕೊಂಡಿದೆ. ಇನ್ನು ಟಾಪರ್ಸ್ ಅನ್ನು ಕೂಡ ಕೊಡ್ಲಾಗಿದೆ. ಜೊತೆಗೆ ಈ ಬಾರಿ 86% ಒಟ್ಟು 86.48%. ಕಳೆದ ಬಾರಿಗೆ ಹೋಲಿಕೆ ಮಾಡ್ಕೊಂಡ್ರೆ 12% ಫಲಿತಾಂಶ ಹೆಚ್ಚಾಗಿದೆ. ಇದಕ್ಕೆ 2 ಮಾರ್ಕ್ಸ್ ಕಡಿಮೆ ಇದ್ದಿದ್ದು ಕೂಡ ಕಾರಣ ಅಂತ ಅನ್ಸುತ್ತೆ. ಅದರಲ್ಲಿ ಬಾಲಕಿಯರೇ ಅತಿ ಹೆಚ್ಚು, 86% ಬಾಲಕಿಯರೇ ಇದ್ದಾರೆ. ಆದ್ರೆ ಬಾಲಕರ ಸಂಖ್ಯೆ ಏನಿದೆ ಮತ್ತು ಅವರ ಶೇಕಡಾವಾರು ಪ್ರಮಾಣ, ಉತ್ತೀರ್ಣದ ಪ್ರಮಾಣ ಈ ಬಾರಿ ಹೆಚ್ಚಾಗಿದೆ. ಅವರು ಕೂಡ ಇನ್ನು ಕಡಿಮೆ ಇಲ್ಲ, 83% ಬಾಲಕರು ಪಾಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಕಲಾ ವಿಭಾಗದಲ್ಲಿ 3 ಜನ ಟಾಪರ್ಸ್ ಇದ್ದಾರೆ. ಕಲಾ ವಿಭಾಗದಲ್ಲಿ ಬಳ್ಳಾರಿಯ ಇಂದು PU ಕಾಲೇಜಿನ ಅರ್ಚನಾ DM, ಸಂಗೀತ ಸೇರಿದಂತೆ ಕಲಬುರಗಿಯ SMTVG ಮಹಿಳಾ ಕಾಲೇಜಿನ ವಿದ್ಯಾರ್ಥಿ ಸೃಷ್ಟಿ 600ಕ್ಕೆ 598 ಅಂಕವನ್ನು ಪಡ್ಕೊಂಡಿದ್ದಾರೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ ಪ್ರಿನ್ಸಿಲ್ಲಾ ಕರ್ಜೋಡ, ಮಂಗಳೂರಿನ ದಿ ಲರ್ನಿಂಗ್ ಸೆಂಟರ್ PU ಕಾಲೇಜಿನ ವಿದ್ಯಾರ್ಥಿನಿ, ಇವರು 600 ಅಂಕಕ್ಕೆ 599 ಅಂಕವನ್ನ ಪಡ್ಕೊಂಡಿದ್ದಾರೆ. ಇನ್ನು ವಾಣಿಜ್ಯ ವಿಭಾಗಕ್ಕೆ ಬಂದ್ರೆ ಮೊದಲ ಸ್ಥಾನವನ್ನ ಬೆಂಗಳೂರಿನ SB ಮಹಾವೀರ್ ಜೈನ್ ಕಾಲೇಜಿನ ವಿದ್ಯಾರ್ಥಿ ಅದಿತಿ ಎ ಬಾಪು 600ಕ್ಕೆ 600 ಅಂಕವನ್ನ ಪಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿರೋದು ಧ್ವನಿ ಕುಲಕರ್ಣಿ, 600ಕ್ಕೆ 599 ಅಂಕವನ್ನ ಪಡ್ಕೊಂಡಿದ್ದಾರೆ. ಧ್ವನಿ ಕುಲಕರ್ಣಿ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧ್ವನಿ, ಕಂಗ್ರಾಚುಲೇಷನ್ಸ್. ಕೇಳಿಸ್ತಾ ಇದೆಯಾ? ಎಸ್ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಅಂದ್ರೆ 600ಕ್ಕೆ 599 ಅಂಕ ಪಡೆಯೋದು ಅಷ್ಟು ಸುಲಭ ಅಲ್ಲ. ಒಂದು, ನಿಮಗೆ ಅದ್ರ ಬಗ್ಗೆ ಆಸಕ್ತಿ ಇರಬೇಕು, ಇನ್ನೊಂದು ಹಾರ್ಡ್ ವರ್ಕ್ ಇರಬೇಕು, ಜೊತೆಗೆ ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮ್ ಕಾಲೇಜ್ ಇರ್ಬೇಕು, ಎಲ್ಲರೂ ಸಪೋರ್ಟ್ ಇರ್ಬೋದು. ಈ ಒಟ್ಟು ಅಂದ್ರೆ ಜರ್ನಿಯಲ್ಲಿ ನೀವು ಇದನ್ನ ಹೇಗೆ, ಯಾರನ್ನ ನೆನ್ಪ್ ಮಾಡ್ಕೊಳ್ತೀರಿ, ಅದನ್ನ ಹೇಗ್ ನೆನ್ಪ್ ಮಾಡ್ಕೊಳ್ತೀರಿ, ನಿಮ್ಮ ಈ ಸಾಧನೆಗೆ ಕಾರಣರಾದವರನ್ನ ಮತ್ತು ನಿಮ್ಮ ಹಾರ್ಡ್ ವರ್ಕ್ ಅನ್ನು ಕೂಡ? ಫಸ್ಟ್ ಆಫ್ ಆಲ್ ಅಫ್ಕೋರ್ಸ್ ನನ್ನ ಪೇರೆಂಟ್ಸೇ ಬರ್ತಾರೆ ಫಸ್ಟ್. ಮೈ ಫಾದರ್ ಸಂತೋಷ್ ಕುಲಕರ್ಣಿ ಅಂಡ್ ಮೈ ಮದರ್ ಪಲ್ಲವಿ ಕುಲಕರ್ಣಿ. ನಮ್ಮ ಅಪ್ಪ ಆಕ್ಚುಲಿ ಅಬ್ರಾಡ್ ನಲ್ಲಿ ಇರ್ತಾರೆ, ದೋಹಾ ಕತಾರ್. ಈಸ್ ಅ ತಬ್ಲಾ ಆರ್ಟಿಸ್ಟ್. ಅಂಡ್ ನಮ್ಮ ಅಮ್ಮ ಅವ್ರ BSc B.Ed ಕಂಪ್ಲೀಟ್ ಆಗಿದೆ ಎಜುಕೇಶನ್, ಬಟ್ ಶಿ ಈಸ್ ಅ ಹೋಮ್ ಮೇಕರ್. ಸೊ ಅವಳು, ನಾನ್ ಸಣ್ಣವಳಿದ್ದಾಗಿಂದನೂ ಅವಳೇ ನಂಗೆ ಹೇಳ್ಕೊಡ್ತಾ ಬರ್ತಾ ಇದ್ದಾಳೆ. ಸೊ ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ದು ಅವ್ರ ಸಲುವಾಗಿನೇ. ಅಂಡ್ ನಂಗೊಬ್ಳು ಎಲ್ಡರ್ ಸಿಬ್ಲಿಂಗ್ ಇದ್ದಾಳೆ, ಮೈ ಸಿಸ್ಟರ್, ನಮ್ಮ ಅಕ್ಕ ಸ್ವರಾ ಕುಲಕರ್ಣಿ. ಅವಳು ಸೇಮ್ ಫೀಲ್ಡ್ ನಲ್ಲೇ ಇದ್ದಾಳೆ. ಸೊ ಅದಕ್ಕೆ ನಂಗೆ ಆಕ್ಚುಲಿ ಸ್ವಲ್ಪ ಈಸಿ ಆಯ್ತು ನಂಗೆ ಇದು ಪರ್ಸ್ಯೂ ಮಾಡಕ್ಕೆ, ಕಾಮರ್ಸ್. ಅಂಡ್ ಇವ್ರ 3 ಜನ ನಂಗೆ ಆಕ್ಚುಲಿ ದೇ ಆರ್ ದ ಮೇನ್ ಪೀಪಲ್ ಫಾರ್ ಮೈ ಮೈಲ್ಸ್ಟೋನ್ ಅಚೀವ್ಮೆಂಟ್ ಟುಡೇ. ಅಂಡ್ ಆಕ್ಚುಲಿ ನಮ್ಮ ಅಜ್ಜಿ ಇದ್ದಾರೆ, ನಮ್ಮ ಅಮ್ಮ ಇದ್ದಾರೆ. ಅವರಿಗೂ ನಂಗೆ ತುಂಬಾ ಥ್ಯಾಂಕ್ ಮಾಡ್ಬೇಕು. ಅಂಡ್ ಮೈ ಮದರ್ಸ್ ಫಾದರ್ ಆಕ್ಚುಲಿ, ಮೈ ಗ್ರ್ಯಾಂಡ್ ಫಾದರ್, he expired 8 months back. And ಅವ್ರಿಗೆ ಒಂದು ಆಸೆ ಇತ್ತು that his granddaughter should be state ranker, and I think I was able to achieve that because of him. And ಅವ್ರ ಬ್ಲೆಸ್ಸಿಂಗ್ ಸಲುವಾಗಿ ಐ ಥಿಂಕ್ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ. And of course my college, ನಮ್ಮ ಕಾಲೇಜಿಂದ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. I have no words for them. Principal, my mentors, and all my teachers who have taught me teaching as well as some teaching staff. And nangeಲ್ಲ ನಾನು ಟ್ಯೂಷನ್ ಕ್ಲಾಸಸ್ಸಿಗೆ ಹೋಗಿದ್ದು. I would like to thank all of them very much. Okay, yes. ಧ್ವನಿ, ಇಂಟ್ರೆಸ್ಟಿಂಗ್ ನಿಮ್ದು. ನಿಮ್ಮ ತಂದೆ ತಬಲಾ ಆರ್ಟಿಸ್ಟ್ ಅಂತ ಹೇಳಿದ್ರಿ, ನೀವು ಧ್ವನಿ, ನಿಮ್ಮ ಅಕ್ಕ ಸ್ವರ. ಹೆಂಗೆ ನೀವು ಕಾಮರ್ಸ್ ಕಡೆಗೆ ಬಂದ್ರಿ? ಅಜ್ಜಿ ಆರ್ಟ್ಸ್ ಕಡೆಗೆ ಹೋಗ್ಬೇಕಾಗಿತ್ತು. ವೈ ಕಾಮರ್ಸ್? ಯಾಕೆ? Commerce is actually very interesting subject ನಂಗೆ ಅನಿಸ್ತು, because it attracted me a lot. ನಮ್ ಜೊತೆಗೆ ಇನ್ನೋರ್ವ ವಿದ್ಯಾರ್ಥಿನಿ ಇದ್ದಾರೆ, 600ಕ್ಕೆ 596 ಅಂಕವನ್ನ ವಿಜ್ಞಾನ ವಿಭಾಗದಲ್ಲಿ ಪಡ್ಕೊಂಡಿರುವ ನುಜತ್ ಫಾತಿಮಾ ಅವರಿದ್ದಾರೆ. ಫಾತಿಮಾ ಅವರೇ, ನಮಸ್ತೆ, ಕಂಗ್ರಾಚುಲೇಷನ್ಸ್, ಅಭಿನಂದನೆ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಹೇಗೆ
ಜರ್ನಿ ನಿಮ್ಮ PUC ಸೆಕೆಂಡ್ PUC ಜರ್ನಿ ಮತ್ತು ಒತ್ತಡ ಇರುತ್ತೆ, ಪೇರೆಂಟ್ಸ್ ಸಪೋರ್ಟ್ ಇರುತ್ತೆ. ಹೋಯ್ತು 596 4 ಮಾರ್ಕ್ಸ್ ಹೋಗಿದೆ ನಿಮ್ಗೆ. ಲ್ಯಾಂಗ್ವೇಜಸ್ ಅಲ್ಲಿ ಹೋಗಿದ್ಯಾ? ಎಲ್ಲಿ ಹೋಗಿದೆ 4 ಮಾರ್ಕ್ಸ್? ಪ್ರಿಪರೇಷನ್ ಕೇಳಿಸ್ತಿದ್ಯಾ ನುಜತ್ ಅವ್ರೆ? Can you please talk in English? Nuzit, how you are feeling? You will, you are getting, I mean, you got 596 marks. Where 4 marks gone out of 600? And how's the journey? How your parents and college staffs supported in this journey? Today I'm feeling very happy as I have scored 99.3 percentile and I have secured the first rank to the district and second rank to the state. And it is all because of my college and all the determined teacher and hardworking teachers who supported me. And I'm very thankful for all of them for their guidance. The tests that were conducted during the academic year helped me a lot because I learned from the mistakes that I was making in those tests and I avoided those mistakes in my final board exam. What are the mistakes you done before? Before exams and the preparatory exams or tests? What are the mistakes? Before, when I was giving the preparatory test, I used to attempt the MCQ very, in the beginning and without rechecking them. So, but it is the rule that if you attempt the MCQ first, then it will be considered. Then the second answer will not be considered for the evaluation. So I was making that mistake. I was not rechecking all the options that were there in the question paper. So, but in the final examination, I cross-verified all the options, and at last I came to conclusion which one is the correct one. Okay. Are you planning to go for the reevaluation? No. No. The You're result is happy? as I expected. Yes. Okay. Congratulations once again and thank you. Thank you so much. Thank you. ಇದಕ್ಕಿಂತ ಮುಂಚೆ ಇನ್ನೊಬ್ರು ಟಾಪರ್ ನಮ್ ಜೊತೆಗಿದ್ದಾರೆ. PUC ಅಲ್ಲಿ ಅತಿ ಹೆಚ್ಚಿನ ಸ್ಕೋರ್ ಮಾಡಿರುವ ಲಿಖಿತ್ ನಮ್ ಜೊತೆ ಇದ್ದಾರೆ. ಲಿಖಿತ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಓಕೆ ಲಿಖಿತ್, ಹೇಗೆ ಅನಿಸ್ತಾ ಇದೆ ಅನುಭವ? ಅಂದ್ರೆ ಇಡೀ ವರ್ಷ ಕಷ್ಟಪಟ್ಟು ಒಂದ್ ಸಾಧನೆ ಮಾಡಿ ಇಷ್ಟು ಮಾರ್ಕ್ಸ್ ಬಂದಾಗ ಏನ್ ಅನ್ಸುತ್ತೆ? ನಾನು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಒಂದು ಅಂತಿಮವಾಗಿ ಒಂದು ಬೆಲೆ ಸಿಕ್ತು ಅಂತ ಅನ್ಸುತ್ತಾ? ಹಾರ್ಡ್ ವರ್ಕ್ ಎಲ್ಲ ಮರ್ತು ಹೋಯ್ತಾ ಕಷ್ಟಪಟ್ಟಿದ್ದು? ಏನ್ ಅನ್ಸುತ್ತೆ ಲಿಖಿತ್? ಹೌದು ಮ್ಯಾಮ್, ನಾ 2 years ಕಷ್ಟಪಟ್ಟಿದ್ದಕ್ಕೆ ಅಂದ್ರೆ ಫಸ್ಟ್ PU ಸೆಕೆಂಡ್ PU ಎಲ್ಲ ಕಷ್ಟಪಟ್ಟಿದ್ದು ಲಾಸ್ಟ್ ಅಲ್ಲಿ ಫ್ರೂಟ್ಫುಲ್ ಆಯ್ತು ಅಂತ ನಂಗೂ ಅನ್ನಿಸ್ತು. ಅದು ಫಲಿತಾಂಶ ತಕ್ಕಂತೆ ಬಂತು. ಅದಕ್ಕೆ ಖುಷಿ ಆಗ್ತಿದೆ, ಮನೆಯಲ್ಲೂ ಪೇರೆಂಟ್ಸ್ಗೂ ಖುಷಿ ಆಗ್ತಿದೆ. ಅದೇ ಇಷ್ಟು ಸ್ಕೋರ್ ಎಲ್ಲ ಅಚೀವ್ ಮಾಡಕ್ ಸಾಧ್ಯ ಆಗಿದ್ದು ಪರಿಶ್ರಮ ಮತ್ತೆ ಪ್ರದೀಪ್ ಈಶ್ವರ್ ಸರ್ ಸಪೋರ್ಟ್ ಇಂದಾನೆ. ಮತ್ತೆ ಟೀಚರ್ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ಇದು ಯಾವ್ದೋ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ನಾನು ಅವ್ರಿಗೆ ವೆರಿ 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 ಥ್ಯಾಂಕ್ಫುಲ್. ಜೊತೆಲಿ ನನ್ನ ಪೇರೆಂಟ್ಸ್ ನನ್ನ ನಂಬಿದ್ರು, ನನ್ ಸ್ಕೋರ್ ಬಂದೇ ಬರುತ್ತೆ ಅಂತ ನಂಬಿದ್ರು. ಸೊ ಅದಕ್ಕೆ ಇದು ಸಾಧ್ಯ ಆಯ್ತು. So I'm very happy for that. ಅಕಾಡೆಮಿಯಿಂದ ಕೋಚಿಂಗ್ ತಗೊಂಡಿದ್ರಾ? ಹೌದು ಮ್ಯಾಮ್, ಅವ್ರ PU ಕಾಲೇಜಲ್ಲೇ ನಾನು ಓದಿದ್ದು. ಓಕೆ ಸರಿ. ಹೇಗಿತ್ತು ನಿಮ್ ಪ್ರಿಪರೇಷನ್? ಹೇಗಿತ್ತು ಕಾಲೇಜು ಮತ್ತು ಕೋಚಿಂಗ್ ಸೆಂಟರ್? ನಿಮಗೆ ಹೇಗೆ ಪ್ರಿಪೇರ್ ಮಾಡ್ತಾ ಇದ್ರು? ಮತ್ತೆ ಕಳೆದು ಹೋಗಿರೋ ಮಾರ್ಕ್ಸ್ ಗಳು ಯಾವ್ದ್ರಲ್ಲಿ ಹೋಗಿದೆ? ಲ್ಯಾಂಗ್ವೇಜಸ್ ಹೋಗಿದ್ಯಾ? ಹೇಗೆ ಹೋಗಿದೆ ನಿಮ್ದು? ನನ್ಗೆ ಪ್ರಿಪರೇಷನ್ ಅಂದ್ರೆ ನಾನು ನಮ್ ಕ್ಯಾಂಪಸ್ ಅಲ್ಲಿ ನನ್ನ ಹಾಸ್ಟೆಲ್ ಮ್ಯಾಮ್, ಅಲ್ಲಿ ನಮ್ ಬಾಯ್ಸ್ ಟೀಮ್ ಎಲ್ಲ ಫುಲ್ ಸಪೋರ್ಟಿವ್ ಆಗಿದ್ರು. ನಾನು ಡೈಲಿ ಒಂದು 14 to 15 hours ಓದ್ತಿದ್ದೆ. ಟೀಚರ್ಸ್ ಅಂತೂ ಸೂಪರ್ ಟೀಚರ್ಸ್. ಒಂದು ಫೀಲ್ಡ್ ಅಲ್ಲೂ ನಮ್ಗೆಲ್ಲೂ ಡೌಟ್ ಬರುತ್ತೆ ಅನ್ನೋ ರೀಸನ್ನೇ ಇಲ್ಲ, ಎಲ್ಲ ಕ್ಲಾರಿಫೈ ಮಾಡ್ಕೊಡ್ತಿದ್ರು. ಕರೆಕ್ಟ್ ಆಗಿ ಎಕ್ಸಾಮ್ಸ್ ಕ್ವಶನ್ಸ್ ಎಲ್ಲ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗ್ಲಿ ಇಲ್ಲ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗ್ಲಿ ಎಲ್ಲ ನೀಟಾಗಿ ಸಾಲ್ವ್ ಮಾಡಿಸ್ತಿದ್ರು. ಮತ್ತೆ ಇನ್ನ ಹೋಗಿರೋ ಕ್ವಶನ್ಸ್ ಅಂದ್ರೆ ನಾನು ಇನ್ನೊಂಚೂರು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೊಂಚೂರು ಚೆನ್ನಾಗಿ ಬರ್ತಿತ್ತಾನು. ಇನ್ನು ಮಿಕ್ಕಿದ 5 marks ಬರ್ತಿತ್ತಾನು. 600 ಸ್ಕೋರ್ ಮಾಡೋ ತಾಕತ್ತಿತ್ತು. ಅಲ್ಲೇನೋ ಮಿಸ್ ಹೋಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ಈಗ ಏನ್ ಕನ್ಸಿದೆ? ಮುಂದೆ ಏನ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀರಿ? ಮುಂದಕ್ಕೆ ನನ್ ಗೋಲ್ ಇರೋದು ಇವಾಗ ನೀಟ್ ಬರುತ್ತಲ್ಲ ಮ್ಯಾಮ್, ಅದಕ್ಕೆ ಅದ್ರಲ್ಲಿ ನಾನು ಟಾಪ್ ಸ್ಕೋರ್ ಮಾಡ್ಬೇಕು ಅಂತ ಇಚ್ಛೆ ಪಡ್ತೀನಿ. ಓಕೆ,
ಎಷ್ಟವರು ಓದ್ತಾ ಇದ್ರಿ, ಹೇಗ್ ಓದ್ತಾ ಇದ್ರಿ ನೀವು? ಮತ್ ನಿಮ್ ಸಹಪಾಠಿಗಳ ಮಾರ್ಕ್ಸ್ ಎಲ್ಲ ಹೇಗ್ ಬಂದಿದೆ? ಒಂದ್ ಸಹಜ ಒಂದ್ ಫ್ರೆಂಡ್ಸ್ ಗ್ರೂಪ್ ಇರತ್ತೆ, ಒಂದ್ ಕ್ಲಾಸ್ಮೇಟ್ಸ್ ಅವ್ರದೆಲ್ಲ ಹೇಗಿದೆ? ನಾನು ಡೈಲಿ ಒಂದ್ 14 to 15 ಅವರ್ಸ್ ಓದ್ತಿದ್ದೆ. ಇವಾಗ ನೀಟ್ ಇನ್ನೇನ್ ಹತ್ತತ್ರ ಬರ್ತಿದೆ ಅಂತ ಇವಾಗ ಒಂಚೂರು ಜಾಸ್ತಿ ಆಗಿದೆ, ಅದೊಂದ್ 17 to 18 ಅವರ್ಸ್ ಹತ್ರ ಆಗಿದೆ ಮ್ಯಾಮ್. ಅಂದ್ರೆ ಈ ಪ್ರಿಪ್ರೇಷನ್ ಬೇಕೇ ಬೇಕು ನೀಟಲ್ಲಿ ಹೊಡಿಬೇಕು ಅಂದ್ರೆ. ಸೊ ಇನ್ ಫ್ರೆಂಡ್ಸ್ ಹೇಳಿದ್ರೆ ಅವ್ರು ಫುಲ್ ಸಪೋರ್ಟಿವ್ ಆಗಿದ್ರು, ಯಾವ್ದೇ ಏನು ತೊಂದ್ರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.